ನಮಸ್ಕಾರ. ಈಗ ಟಾಪಿಕ್ ನಂಬರ್ 2 ನೋಡೋಣ. ಇದು 5 ಮಿನಿಟ್ ಸೀರೀಸ್ ಕರೆಂಟ್ ಅಫೇರ್ಸ್. ಭ್ರಷ್ಟಾಚಾರ ಪರಿಕಲ್ಪನಾ ಸೂಚ್ಯಾಂಕ 2023. ಇಲ್ಲಿ ವರ್ಷ ಬಹಳ ಕಾನ್ಸಂಟ್ರೇಷನ್ ಮಾಡಿ. ಈ ಪರಿಕಲ್ಪನಾ ಸೂಚ್ಯಾಂಕ 2023ನೇದು, ಆದರೆ ರಿಲೀಸ್ ಆದದ್ದು 2024ನೇ ಇಸ್ವಿಲಿ, ಬಿಡುಗಡೆ ಆದದ್ದು 2024ನೇ ಇಸ್ವಿಲಿ. ಯಾರು ಬಿಡುಗಡೆ ಮಾಡ್ತಾರೆ? ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆ ಬಿಡುಗಡೆ ಮಾಡುತ್ತೆ. ಭಾರತ ಎಷ್ಟು ಅಂಕ ಪಡೆದಿದೆ? 40 ಅಂಕ ಪಡೆದಿದೆ. ಎಷ್ಟನೇ ಸ್ಥಾನದಲ್ಲಿದೆ? 93ನೇ ಸ್ಥಾನದಲ್ಲಿದೆ. ಬಹಳ ಇಂಪಾರ್ಟೆಂಟ್. PCPSI ಅಷ್ಟು ಕೇಳ್ತಾರೆ. ಅದೇ ರೀತಿಯಾಗಿ ಅಂಕದ ಬಗ್ಗೆ ತಿಳ್ಕೊಳ್ಳೋಣ. 100ಕ್ಕೆ 100 ಅಂಕ ಪಡ್ಕೊಂಡ್ರೆ ಅದು ಭ್ರಷ್ಟರಹಿತ ದೇಶ, 0 ಅಂಕ ಪಡೆದ್ರೆ ಅದು ಅತಿ ಭ್ರಷ್ಟ ದೇಶ. ಇಲ್ಲಿ ಯಾವುದೂ ಕೂಡ 100 ಅಂಕ ಪಡ್ಕೊಂಡಿಲ್ಲ, ಯಾವುದೂ ಕೂಡ 0 ಅಂಕ ಪಡ್ಕೊಂಡಿಲ್ಲ. ಈ ಒಂದು 180 ದೇಶಗಳ ಪೈಕಿ ಸಮೀಕ್ಷೆ ಮಾಡಿದಾಗ ಡೆನ್ಮಾರ್ಕ್ 90 ಅಂಕಗಳೊಂದಿಗೆ ಭ್ರಷ್ಟರಹಿತ ದೇಶ ಅನ್ಸ್ಕೊಂಡಿದೆ. ಅಂದ್ರೆ ಅತಿ ಕಡಿಮೆ ಭ್ರಷ್ಟಾಚಾರ ಇದೆ ಅಂತ ಅರ್ಥ. ಒಂದು ಉದಾಹರಣೆಗೆ 90% ಇದೆ ಅಂದ್ರೆ ಇನ್ನೂ 10% ಅಲ್ಲಿಯೂ ಕೂಡ ಭ್ರಷ್ಟಾಚಾರ ಇದೆ ಅಂತ ಅರ್ಥ. ಆದರೆ ಎಲ್ಲಾ ದೇಶಗಳ ಪೈಕಿ 180 ದೇಶಗಳ ಪೈಕಿ ಡೆನ್ಮಾರ್ಕ್ದಲ್ಲಿ ಕಡಿಮೆ ಭ್ರಷ್ಟಾಚಾರ. ಇದು ಸತತವಾಗಿ 6ನೇ ವರ್ಷ ಇದು ಈ ರೀತಿ ಆಗ್ತಾ ಇರೋದು. ಡೆನ್ಮಾರ್ಕ್ದಲ್ಲಿ 6 ವರ್ಷ ಅದೇ ಫಸ್ಟ್ ರ್ಯಾಂಕ್ ದಲ್ಲಿದೆ ಭ್ರಷ್ಟಾಚಾರ ಪರಿಕಲ್ಪನಾ ಸೂಚ್ಯಾಂಕದಲ್ಲಿ. ಸೆಕೆಂಡ್ ಫಿನ್ಲ್ಯಾಂಡ್ 87 ಅಂಕ ಪಡ್ಕೊಂಡು ಭ್ರಷ್ಟ ರಹಿತ ದೇಶಗಳ ಪೈಕಿ 2ನೇ ಸ್ಥಾನದಲ್ಲಿದೆ. ಅದಕ್ಕಿಂತ 3 ಅಂಕ ಕಡಿಮೆ. ನ್ಯೂಜಿಲ್ಯಾಂಡ್ ಅಂತಕ್ಕಂಥದ್ದು ದ್ವೀಪ ರಾಷ್ಟ್ರ ಇದು. ಇಲ್ಲಿ 85 ಅಂಕಗಳನ್ನು ಪಡ್ಕೊಂಡು ಇದು 3ನೇ ಸ್ಥಾನದಲ್ಲಿದೆ. ಇದು ಸ್ವಲ್ಪ ನಿಮಗೆ KS ದಲ್ಲಿ ಏನ್ ಕೇಳಬಹುದು, ಅನುಕ್ರಮವಾಗಿ ಬರೆಯಿರಿ ಅಂತ ಕೇಳಬಹುದು. ಓಕೆ. ಜೊತೆಗೆ ಈ 40 ಅಂಕ ಪಡೆದಿರ್ತಕ್ಕಂಥ ಭಾರತ 93ನೇ ಸ್ಥಾನದಲ್ಲಿದೆ. ನಿಮಗೆ KS ದಲ್ಲಿ ಇದನ್ನೇ ಕನ್ಫ್ಯೂಸ್ ಮಾಡ್ತಾನ. ಭ್ರಷ್ಟಾಚಾರ ಪರಿಕಲ್ಪನಾ ಸೂಚ್ಯಾಂಕ 2023ರಲ್ಲಿ 93ನೇ ಸ್ಥಾನವನ್ನು ಹೊಂದಿರತಕ್ಕಂಥ ದೇಶ ಯಾವುದು ಅಂತ ಕೇಳಿ ಭಾರತ, ಮಾಲ್ಡೀವ್ಸ್, ಕಜಕಿಸ್ತಾನ್, ಲೆಸೋತೋ ಎಲ್ಲ ಕೊಡ್ತಾನೆ. ಅವಾಗ ಕೆಳಗಡೆ ಆಪ್ಷನ್ ಕೊಡ್ತಾನೆ, A ಸರಿ, AB ಸರಿ, ABC ಸರಿ, ಎಲ್ಲವೂ ಸರಿ ಅಂತ. ಅವಾಗ ನೀವು ಭಾರತ ಒಂದು ಗೊತ್ತಿರ್ತದೆ. ನೀವು ಪೊಲೀಸ್ ಕಾನ್ಸ್ಟೇಬಲ್ ಓದ್ದವರು ಭಾರತ ಟಿಕ್ ಮಾಡಿ ಬಂದ್ಬಿಡ್ತೀರಿ. ಆದರೆ ಇಲ್ಲೊಂದು ಎಷ್ಟು ಚೆನ್ನಾಗಿದೆ ನೋಡಿ. 40 ಅಂಕ ಪಡೆದಿರ್ತಕ್ಕಂತಹ 4 ದೇಶಗಳಿದೆ. ನಮ್ಮ ಭಾರತ ನಿಮಗೆಲ್ಲ ನೆನಪಿರ್ತದ. ಮಾಲ್ಡೀವ್ಸ್ಗೂ 40 ಅಂಕ ಬಿದ್ದವು, ಕಜಕಿಸ್ತಾನ್ಗೂ 40 ಅಂಕ ಬಿದ್ದವು, ಲೆಸೋತಕ್ಕೂ ಕೂಡ 40 ಅಂಕ ಬಿದ್ದವು. ಹಂಗಾಗಿ ಅವೆಲ್ಲಾನು ಕೂಡ 93ನೇ ಸ್ಥಾನನೇ. ಮೊನ್ನೆ ಒಬ್ರು ಕಮೆಂಟ್ ಮಾಡ್ರಿ, ನಾನು ಅಲ್ಲ ಸರ್, ಭಾರತ 93ನೇ ಸ್ಥಾನ, ಮಾಲ್ಡೀವ್ಸ್ 93ನೇ ಸ್ಥಾನ, ಅದಂಗೆ ಸಾಧ್ಯತೆ ಅಂತೆ. ಹೆಂಗ್ ಸಾಧ್ಯತೆ? ನೀವು SSLC ದೊಳಗೆ ಕನ್ನಡದೊಳಗೆ 125ಕ್ಕೆ 121 ಮಾರ್ಕ್ಸ್ ಅನ್ನ 4 ಜನ ತಗೊಂಡಿದ್ರು ಅಂದ್ರೆ ಆ 4 ಜನ ಫಸ್ಟ್ ರ್ಯಾಂಕ್ನೇ. ತಿಳಿತಾ? 125ಕ್ಕೆ 125 8 ಜನ ತಗೊಂಡಿದ್ರು ಅಂದ್ರೆ ಕನ್ನಡಕ್ಕೆ ಆ 8 ಜನ ಫಸ್ಟ್ ಅಲ್ಲ. ಹಾಗೆ ಭಾರತದೊಂದಿಗೆ ಸ್ಥಾನ ಹಂಚಿಕೊಂಡಿರ್ತಕ್ಕಂಥ ದೇಶಗಳು 4. ಇದನ್ನ ಬಹಳ ಒತ್ತಿ ಹೇಳ್ತಾ ಇದ್ದೀನಿ. ಇಂತಹ ಪ್ರಶ್ನೆಗಳೇ KS ಮತ್ತು IAS ದಲ್ಲಿ ಬರೋದು. ಜೊತೆಗೆ ಅತಿ ಭ್ರಷ್ಟ ದೇಶಗಳು ಯಾವ್ದಪ್ಪ? ಟಾಪ್ ಲಾಸ್ಟ್ ದಿಂದ ಬರ್ತಕ್ಕಂಥದ್ದು, ಲಾಸ್ಟ್ ದಲ್ಲಿ ಟಾಪ್ ಇರ್ತಕ್ಕಂಥದ್ದು ಸೋಮಾಲಿಯಾ 180, ವೆನಿಜುವಲಾ 179, ಸಿರಿಯಾ 178, ದಕ್ಷಿಣ ಸುಡಾನ್ 177, ಯಮನ್ 176. ಇವು ಲಾಸ್ಟ್ ದಲ್ಲಿ ಇರ್ತಕ್ಕಂತಹ ದೇಶಗಳು. ಇದನ್ನು ಕೂಡ ಮ್ಯಾಚ್ ಏನ್ ಕೇಳಬಹುದು ನಿಮಗೆ, ಅನುಕ್ರಮವಾಗಿ ಬರಿ ಅಂತ ಕೇಳಬಹುದು. ಇದನ್ನು ಕೂಡ ನಿಮಗೆ KS ದಲ್ಲಿ ಅನುಕ್ರಮವಾಗಿ ಬರೀರಿ ಅಂತ ಕೇಳಬಹುದು. ಓಕೆ. ಇಷ್ಟ ಆದ ನಂತರ ನಾವು ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ದೇಶಗಳ ಬಗ್ಗೆ ತಿಳ್ಕೋಬೇಕು. ಪಾಕಿಸ್ತಾನ ನೋಡಿ 133ನೇ ಸ್ಥಾನದಲ್ಲಿದೆ. ಭಾರತ 93, ಪಾಕಿಸ್ತಾನ 133. ಅಂದ್ರೆ ನಮ್ಗಿಂತ 40 ಸ್ಥಾನಗಳು ಹಿಂದಿದೆ. ಅದರ ಅಂಕಗಳು ಕೇವಲ 29. ಅಂದ್ರೆ ಭಾರತಕ್ಕಿಂತ ಭ್ರಷ್ಟಾಚಾರ ಪಾಕಿಸ್ತಾನದಲ್ಲಿ ಜಾಸ್ತಿ ಇದೆ. ಬಾಂಗ್ಲಾದೇಶದ ಎಷ್ಟನೇ ಸ್ಥಾನದಲ್ಲಿ? 149ನೇ ಸ್ಥಾನ. ಎಷ್ಟು ಹಿಂದಿದೆ ನೋಡಿ ಭ್ರಷ್ಟಾಚಾರದಲ್ಲಿ. ಬಾಂಗ್ಲಾ ಪಾಕಿಸ್ತಾನಕ್ಕಿಂತ ಹಿಂದಿದೆ. ನಿಮಗೆ ಏನು ಕ್ವಶನ್ ಕೇಳ್ತಾರೆ ಗೊತ್ತಾ? ಅದನ್ನ ನಿಮಗೆ ಕ್ವಶನ್ ಆಗೇ ಕೇಳ್ತೀನಿ, ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಬೇಕು. ಬ್ರಿಕ್ಸ್ ದೇಶಗಳ ಪೈಕಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳ್ತಾರೆ ನೋಡಿ. B ಅಂದ್ರೆ ಬ್ರೆಜಿಲ್, R ಅಂದ್ರೆ ರಷ್ಯಾ, I ಅಂದ್ರೆ ಇಂಡಿಯಾ, C ಅಂದ್ರೆ ಚೀನಾ, S ಅಂದ್ರೆ ಸೌತ್ ಆಫ್ರಿಕಾ. ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗಕ್ಕೆ, PSI ಆಗಕ್ಕೆ ಏನ್ ಮಾಡಿರ್ತೀರಿ? ಬ್ರಿಕ್ಸ್ ಅನ್ನ ವಿಸ್ತರಿಸಿ ಗೊತ್ತಿರ್ತದ. ಬ್ರಿಕ್ಸ್ ದಾಗ ಯಾವ ದೇಶದ ಗೊತ್ತಿರ್ತದ. ಆದ್ರೆ KS ದಾಗ ಏನ್ ಕೇಳ್ತಾನಂದ್ರೆ ಬ್ರಿಕ್ಸ್ ದೇಶಗಳ ಪೈಕಿ ಭ್ರಷ್ಟಾಚಾರ ಪರಿಕಲ್ಪನಾ ಸೂಚ್ಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ. ಜೊತೆಗೆ ಈ ಬ್ರಿಕ್ಸ್ ದೇಶಗಳನ್ನ ಭ್ರಷ್ಟಾಚಾರ ಸೂಚ್ಯಾಂಕದ ಪರಿಕಲ್ಪನೆಯನ್ನು ಹೊಂದಿಸಿ ಬರೀರಿ ಅಂತ ಕೇಳ್ತಾನೆ. ಅತಿ ಕಡಿಮೆ ಭ್ರಷ್ಟಾಚಾರ ಎಲ್ಲಿದೆ? ಅದಕ್ಕಿಂತ ಹೆಚ್ಚಿಲ್ಲಿದೆ, ಅದಕ್ಕಿಂತ ಹೆಚ್ಚಿಲ್ಲಿದೆ, ಅದಕ್ಕಿಂತ ಹೆಚ್ಚಿಲ್ಲಿದೆ. ಈ ತರ ಅನುಕ್ರಮವಾಗಿ ಬರ್ರಿ ಅಂತ ಕೇಳಿದಾಗ ನಿಮಗೆ ಗೊಂದಲ ಹಿಡಿತದ. ಅದೇ ನಾನು ಕಮೆಂಟ್ ಬಾಕ್ಸ್ ದಲ್ಲಿ ನಿಮಗೆ ಇವತ್ತು ಪ್ರಶ್ನೆ ಕೊಡ್ತೀನಿ. ಯಾರು ಸರಿಯಾಗಿ ಬೇಗನೆ ಕಮೆಂಟ್ ಮಾಡ್ತಾರೋ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀವಿ.
ಥ್ಯಾಂಕ್ ಯು. ಗುಡ್ ನೈಟ್.